ನೀವು ಎಷ್ಟು ಕಷ್ಟಪಟ್ಟರೂ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗ್ತಾ ಇಲ್ವಾ? ಎಷ್ಟೇ ಮೋಟಿವೇಶನ್ ವೀಡಿಯೋಸ್ ನೋಡ್ತಾ ಇದ್ದರು, ಎಷ್ಟೇ ಅಫರ್ಮೇಷನ್ಸ್ ಹೇಳ್ಕೊಳ್ತಾ ಇದ್ದರು, ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು, ಹಣ, ಯಶಸ್ಸು, ಸಂತೋಷ ಮಾತ್ರ ದೂರ ಆಗ್ತಾ ಇದೆಯಾ? ಹಾಗಾದರೆ ಸಮಸ್ಯೆ ನಿಮ್ಮ ಪ್ರಯತ್ನದಲ್ಲಿಲ್ಲ, ಸಮಸ್ಯೆ ನಿಮ್ಮ ಪ್ರೋಗ್ರಾಮ್ನಲ್ಲಿರ್ಬೋದು. ಇವತ್ತು ನಾನು ಹೇಳ್ತಾ ಇರುವಂಥ ಒಂದು ಕಾನ್ಸೆಪ್ಟು ನಿಮ್ಮ ಜೀವನವನ್ನು ನೀವು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳೋ ಒಂದು ಸಿಂಪಲ್ ಎಕ್ಸಸೈಸ್ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭ ಆಗಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ನಾನು ಕೇವಲ ಮೋಟಿವೇಶನ್ ಬಗ್ಗೆ ಮಾತಾಡಲ್ಲ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಎಮೋಷ್ನಲ್ ಹೀಲಿಂಗ್ ಹೇಗೆ ಮಾಡ್ಕೋಬಹುದು, ಇನ್ನರ್ ಸ್ಟೆಬಿಲಿಟಿ ಹೇಗೆ ಬೆಳೆಸ್ಕೋಬಹುದು ಅನ್ನೋದನ್ನು ಸರಳವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ತುಂಬ ಪವರ್ಫುಲ್ ಆಗಿದೆ. ಒಬ್ಬ ವ್ಯಕ್ತಿ ಯಾಕೆ ಶ್ರೀಮಂತನಾಗಿರ್ತಾನೆ, ಇನ್ನೊಬ್ಬ ಯಾಕೆ ಯಾವಾಗಲೂ ಹಣದ ಸಮಸ್ಯೆಯಲ್ಲೇ ಇರ್ತಾನೆ, ಒಬ್ಬ ವ್ಯಕ್ತಿ ಯಾಕೆ ಆರೋಗ್ಯವಾಗಿರ್ತಾನೆ, ಅದೇ ಸಮಯದಲ್ಲಿ ಇನ್ನೊಬ್ಬ ಯಾಕೆ ಯಾವಾಗಲೂ ಅನಾರೋಗ್ಯ ಅನುಭವಿಸ್ತಾ ಇರ್ತಾನೆ, ಒಬ್ಬ ವ್ಯಕ್ತಿಗೆ ಯಾಕೆ ಅವಕಾಶಗಳು ಸುಲಭವಾಗಿ ಸಿಗುತ್ತೆ, ಅದೇ ಸಮಯದಲ್ಲಿ ಇನ್ನೊಬ್ಬನಿಗೆ ಯಾಕೆ ಪ್ರಯತ್ನ ಮಾಡ್ತಿದ್ರು ಅದು ಯಾವ ಜಾಗದಲ್ಲಿ ಇರ್ತಾರೋ ಅಲ್ಲೇ ಇರ್ತಾರೆ. ಇದಕ್ಕೆ ಕಾರಣ ಅದೃಷ್ಟ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಡೆಸ್ತಾ ಇರೋ ಒಂದು ಕಾಣದ ಶಕ್ತಿ ಇದೆ. ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮ ಜೀವನನ ಯಾರು ನಡೆಸ್ತಾ ಇದ್ದಾರೆ ಗೊತ್ತಾ? ನಾವೆಲ್ಲರೂ ನಾನು ನಿರ್ಧಾರ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತೀವಲ್ವ. ಆದರೆ ಸತ್ಯ ಏನಂದರೆ, ನಮ್ಮ ದಿನನಿತ್ಯದ ಜೀವನದ ಬಹುಪಾಲು ಕೆಲಸಗಳನ್ನು ನಮ್ಮ ಕಾನ್ಷಿಯಸ್ ಮೈಂಡ್ ಅಲ್ಲ ಮಾಡೋದು, ಸಬ್ಕಾನ್ಷಿಯಸ್ ಮೈಂಡ್ ನಡೆಸ್ತಾ ಇದೆ. ನೀವು ಬೆಳಗ್ಗೆ ಎದ್ದು ಹಲ್ಲುಜ್ಜೋದು, ಬೈಕ್ ಓಡಿಸೋದು, ಕಾರ್ ಡ್ರೈವ್ ಮಾಡೋದು, ನಡೆಯೋದು, ಬರೆಯೋದು, ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ತಾನೆ? ಯಾಕೆಂದರೆ ಅದು ಈಗ ನಿಮಗೆ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ. ಹಾಗಾಗಿ ಆಟೋಮೆಟಿಕ್ಕಾಗಿ ಮಾಡ್ತೀರಾ. ಫಸ್ಟ್ ಟೈಮ್ ನೀವು ಬೈಕ್ ಕಲಿಯೋವಾಗ ನೆನಪಿದೆಯಾ ನಿಮಗೆ? ಕ್ಲಚ್, ಬ್ರೇಕ್, ಗೇರ್, ಬ್ಯಾಲೆನ್ಸ್, ಈ ಥರ ಒಂದೊಂದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗ್ತಿತ್ತಲ್ವ. ಆದರೆ ಇವತ್ತು ನೀವು ಬೈಕಲ್ಲಿ ಹಿಂದುಗಡೆ ಸ್ನೇಹಿತರ ಜೊತೆ ಕೂತ್ಕೊಂಡು ಮಾತಾಡ್ತಾ ಕೂಡ ಆರಾಮಾಗಿ ಓಡಿಸ್ತೀರ. ಅವತ್ತಿದ್ದ ಆ ಕಾನ್ಷಿಯಸ್ನೆಸ್ ಇವತ್ತಿರಲ್ಲ ಅಲ್ವಾ? ಯಾಕೆಂದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿದೆ. ಅದೇ ನಿಯಮ ನಮ್ಮ ಜೀವನದ ಪ್ರತಿ ಒಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ನಿಮ್ಮ ಯಶಸ್ಸು ಮೊದಲೇ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಒಳಗೆ. ಒಂದು ಪ್ರಶ್ನೆ ಕೇಳ್ತೀನಿ. ಒಂದೇ ಸ್ಕೂಲ್ನಲ್ಲಿ ಓದಿರೋ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಅವರಿಬ್ಬರಿಗೂ ಒಂದೇ ಟೀಚರ್, ಒಂದೇ ಬುಕ್ಸು, ಒಂದೇ ಎಕ್ಸಾಮ್. ಆದರೆ ಒಬ್ಬ ಮಾತ್ರ ಜೀವನದಲ್ಲಿ ತುಂಬ ಯಶಸ್ಸನ್ನು ಕಂಡಿರ್ತಾನೆ, ಇನ್ನೊಬ್ಬ ಸಾಮಾನ್ಯ ಜೀವನನ ನಡೆಸ್ತಾ ಇರ್ತಾನೆ. ಯಾಕೆ ಈ ಥರ? ಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ ತಾನೆ, ಆದರೆ ಅವರ ಒಳಗಿರೋ ಪ್ರೋಗ್ರಾಮಿಂಗ್ನಲ್ಲಿ ವ್ಯತ್ಯಾಸ ಇದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದೇ ತಂದೆ ತಾಯಿಯ ಇಬ್ಬರು ಮಕ್ಕಳು, ಇಬ್ಬರಿಗೂ ಯಾವ ಕೆಲಸ ಕೊಟ್ಟರು ಒಬ್ಬರಿಗೆ ಯಾವುದಾದ್ರೂ ಕೆಲಸ ಕೊಟ್ಟಾಗ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ಆದರೆ ಇನ್ನೊಬ್ಬರಿಗೆ ಯಾವಾಗಲೂ ಭಯ ಇರುತ್ತೆ. ಯಾಕೆ ಆ ಥರ? ಯಾಕೆಂದರೆ ಅವರ ಒಳಗಿನ ಪ್ರೋಗ್ರಾಮಿಂಗ್ ಬೇರೆ ಆಗಿದೆ, ಅವರ ಬಗ್ಗೆ ಅವರು ನಂಬಿರುವಂಥ ಕಥೆ ಬೇರೆ ಆಗಿದೆ. 40 ವರ್ಷ ಕಳೆದರೂ ಜೀವನ ಯಾಕೆ ಬದಲಾಗ್ತಾ ಇಲ್ಲ? ಹೆಚ್ಚಿನ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಸ್ನೇಹಿತರೆ. ವಯಸ್ಸಾಗ್ತಾ ಇರುವಂತೆ ನಾನು ಬದಲಾಗ್ತಾ ಇದ್ದೀನಿ ಅಂತ. ಆದರೆ 40 ವರ್ಷ, 50 ವರ್ಷ, 60 ವರ್ಷ ವಯಸ್ಸು ಮಾತ್ರ ಹೆಚ್ಚಾಗ್ತಾನೇ ಇರ್ಬೋದು, ಆದರೆ ಮನಸ್ಸಿನ ಪ್ರೋಗ್ರಾಮಿಂಗ್ ಅದೇ ಇದ್ದರೆ ಜೀವನ ಅದೇ ರೀತಿಯೇ ಮುಂದುವರಿತಾ ಇರುತ್ತೆ. ಆದ್ದರಿಂದ ತುಂಬ ಜನ ಹೇಳ್ತಾರೆ, ನನ್ನ ಅದೃಷ್ಟನೇ ಹೀಗೆ, ನನ್ನ ಜೀವನ ಹೀಗೆ ಇದೆ, ನನಗೆ ಅವಕಾಶಗಳೇ ಸಿಗಲ್ಲ ಅಂತ. ಆದರೆ ಸತ್ಯ ಏನಂದರೆ, ಅವರು ಅದೃಷ್ಟದ ಬಗ್ಗೆ ಮಾತಾಡ್ತಾ ಇಲ್ಲ, ತಮ್ಮ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ನಂಬಿಕೆಗಳು ಎಲ್ಲಿಂದ ಬರುತ್ತೆ? ಯಾರೂ ನೆಗೆಟಿವ್ ಆಗಿ ಹುಟ್ಟಿರಲ್ಲ ತಾನೇ.
ಯಾರು ನಾನು ಸೋಲ್ತೀನಿ ಅಂತ ಅಂದ್ಕೊಂಡು ಹುಟ್ಟಿರಲ್ಲ ತಾನೆ. ಹಾಗಾದರೆ ಈ ಭಯಗಳು ಎಲ್ಲಿಂದ ಬಂದಿವೆ? ಬಾಲ್ಯದಿಂದ, ನಾವು ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸಿಂದ, ನಮ್ಮ ಟೀಚರ್ಸಿಂದ, ನಮ್ಮ ರಿಲೇಟಿವ್ಸಿಂದ, ಸೊಸೈಟಿಯಿಂದ. ಇವರೆಲ್ಲರೂ ಹೇಳಿದ ಮಾತುಗಳು ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಹೋಗಿ ದಾಖಲೆಯಾಗಿ ಕೂತಿವೆ. ಹೇಗೆ ಅಂದರೆ, ಉದಾಹರಣೆಗೆ ಹಣ ಸಂಪಾದಿಸೋದು ತುಂಬ ಕಷ್ಟ, ನಮ್ಮ ಮನೆಯವರು ಬಿಸ್ನೆಸ್ಸೇ ಮಾಡಲ್ಲ, ನೀನು ಅಷ್ಟೇನು ಸ್ಮಾರ್ಟಾಗಿಲ್ಲ, ನಿನಗೆ ಇದು ಆಗಲ್ಲ, ನಮ್ಮ ಅದೃಷ್ಟನೇ ಹೀಗೆ. ಈ ಥರ ಮೊದಲಿಗೆ ಇದು ಕೇವಲ ಮಾತುಗಳಾಗಿರುತ್ತೆ. ಆದರೆ ಮತ್ತೆ ಮತ್ತೆ ಅದನ್ನೇ ಕೇಳಿಸ್ಕೊಂಡಾಗ ಅದು ನಂಬಿಕೆಯಾಗಿ ಬದಲಾಗುತ್ತೆ. ಅದಾದಮೇಲೆ ಆ ನಂಬಿಕೆನೇ ಜೀವನ ಆಗತ್ತೆ. ಒಂದು ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳಬೇಕಂದ್ರೆ, ಒಂದು ಮಗು ಹತ್ರ ಹೋಗಿ ನೀವು ಪ್ರತಿದಿನ ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ತಪ್ಪು ಮಾಡೋದು ತಪ್ಪೇನಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡು, ಆಗತ್ತೆ ನಿನ್ನ ಕೈಲಿ, ಸರಿ ಮಾಡ್ಕೊ, ಈ ಥರ ಹೇಳಿದಾಗ ಆ ಮಗು ಬೆಳೆದಾಗ ಆತ್ಮವಿಶ್ವಾಸದಿಂದ ಇರುತ್ತೆ. ಅದೇ ಥರ ಇನ್ನೊಂದು ಮಗು ಹತ್ರ ಹೋಗಿ ನಿನಗೆ ಬುದ್ಧಿನೇ ಇಲ್ಲ, ನೀನು ಯಾವ ಕೆಲಸಕ್ಕೂ ಬರಲ್ಲ, ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾಗ ಆ ಮಗು ಕೂಡ ಅದನ್ನೇ ನಂಬತ್ತೆ. ಅದಾದ ಮೇಲೆ ಜೀವನದಲ್ಲಿ ಅವಕಾಶಗಳು ಬಂದರೂ ಕೂಡ ತಾನೇ ಹಿಂದೆ ಸರಿತಾ ಇರ್ತಾನೆ. ಯಾಕೆಂದರೆ ಆ ಮಗುವಿನ ಒಳಗೆ ಆಗಿರುವ ಪ್ರೋಗ್ರಾಮಿಂಗ್ ಅದೇ ಆಗಿರುತ್ತೆ. ಇಲ್ಲಿವರೆಗೆ ಹೇಳಿರುವ ವಿಷಯದಿಂದ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ನಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕಾದ್ರೆ ಪರಿಸ್ಥಿತಿಗಿಂತ ಮೊದಲು ನಮ್ಮ ಒಳಗಿನ ಪ್ರೋಗ್ರಾಮಿಂಗ್ ಬದಲಾಗಬೇಕು. ಸೊ ಮುಂದಿನ ಭಾಗದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ನಮ್ಮ ಜೀವನವನ್ನು ಬದಲಾಯಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿ, ಮತ್ತು ಅದಕ್ಕೆ ಪರಿಷ್ಕಾರ ಏನು ಅನ್ನೋದು ಕೂಡ ನಾನು ತುಂಬ ಸರಳವಾಗಿ ಹೇಳ್ತೀನಿ. ಸೊ ಹಾಗಾಗಿ ಇವತ್ತು ನೀವು ಈ ವಿಡಿಯೋಲಿ ಏನು ಕೇಳಿಸ್ಕೊಂಡ್ರಿ, ನಿಮ್ಗೆ ಅರ್ಥ ಆಗಿದೆ. ನಿಮ್ಮ ಜೀವನದಲ್ಲಿ ಈಗ ನೀವು ಎಲ್ಲಿ ಸ್ಟಕ್ ಆಗಿದ್ದೀರಾ, ಯಾವ ಪ್ರಾಬ್ಲಮಲ್ಲಿ ಕಷ್ಟಪಡ್ತಾ ಇದ್ದೀರಾ, ಅದೆಲ್ಲ ಕೂಡ ನಿಮ್ಮ ಬಾಲ್ಯದಲ್ಲಿ ಆಗಿರುವಂಥ ಪ್ರೋಗ್ರಾಮಿಂಗ್. ಸೊ ಅದನ್ನು ಹೇಗೆ ಬದಲಾಯಿಸ್ಕೊಳ್ಳೋದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಹಾಗಾಗಿ ಕಾಯ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿ ನಾನು ನಿಮಗೆ ಪರಿಷ್ಕಾರವನ್ನು, ಸುಲಭವಾದ ಪರಿಷ್ಕಾರಗಳನ್ನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.